ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 15ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 9:51 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:38 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 8:05 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಮಧ್ಯಾಹ್ನ 12:29 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ವೃಶ್ಚಿಕ, ಚಂದ್ರ ಇರುವಂತಹ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:59 ಬೆಳಿಗ್ಗೆ 9:26 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:43 ಅಪರಾಹ್ನ 3:09 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:18 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:36 ಮಧ್ಯಾಹ್ನ 1:18 ಹಾಗೆ ಮಧ್ಯಾಹ್ನ 2:40 ಅಪರಾಹ್ನ 3:20 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:36 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 4:09 ಪ್ರಾತಃ ಕಾಲ 5:57 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:31 ಸೂರ್ಯಾಸ್ತ ಸಂಜೆ 5:52. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ, ಮನಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿ ನಮ್ಮ ಮನಸ್ಸಿನ ನಿಯಂತ್ರಣಕ್ಕಾಗಲಿ ನಮ್ಮ ಮನಸ್ಸಿನಲ್ಲಿ ಆಗುವಂತಹ ತುಮುಲಗಳಿಗಾಗಲಿ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನುವಂಥ ಮಾತು ಚಂದ್ರನಿಗೆ ಅನ್ವಯವಾಗುವಂಥದ್ದು. ಹಾಗಾಗಿ ಚಂದ್ರ ನಮ್ಮ ಮನಸ್ಸಿಗೆ, ನಮ್ಮ ಯಶಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಮನಸ್ಸಿನ ಚಂಚಲತೆಗೂ ಕೂಡ ಕಾರಕನಾಗಿರುವಂಥವನು.
ಹಾಗಾಗಿ ಈ ದಿನ ನಮ್ಮ ಸಕ್ಸಸ್ ಆಗಲಿ ನಮ್ಮ ಫೇಲ್ಯೂರ್ ಆಗಲಿ ಚಂದ್ರನನ್ನು ಆಧರಿಸಿರುವಂಥದ್ದು. ಹಾಗೆ ಚಂದ್ರ ವಿಶೇಷವಾಗಿ ಪ್ರಯಾಣಕ್ಕೆ ಸಂಚಾರಕ್ಕೆ ಕಾರಕನಾಗಿರುವಂಥವನು. ಈ ದಿನ ನೀವು ಮಾಡುವಂಥ ಯಾವುದೇ ರೀತಿಯ ಪ್ರಯಾಣ ಸಂಚಾರ ಪ್ರವಾಸ ನಿಮಗೆ ತುಂಬ ಸಕ್ಸಸ್ಸನ್ನು ತರುತ್ತೆ. ಅಂದರೆ ನೀವು ಯಾವ ಉದ್ದೇಶ ಇಟ್ಟುಕೊಂಡು ಪ್ರಯಾಣ ಮಾಡ್ತಾ ಇದ್ದೀರೋ ಅದು ಈ ದಿನ ಸಕ್ಸಸ್ ಆಗುತ್ತೆ. ಆದಷ್ಟು ಇಂತಹ ಕೆಲಸ ಕಾರ್ಯಗಳನ್ನು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲ ಸಿಕ್ಕತ್ತೆ. ಏಕೆಂದರೆ ಗುರುವಿನ ಮಾರ್ಗದರ್ಶನ ಸಿಕ್ಕತ್ತೆ. ಇಲ್ಲಿ ಗುರು ಹಿರಿಯರು, ಮನೆಯಲ್ಲಿರುವಂಥ ಹಿರಿಯರು ಕೂಡ ಗುರು ಸಮಾನರು. ಅವರು ಹೇಳುವಂಥ ಒಂದು ಉಪದೇಶವನ್ನು ಮಾರ್ಗದರ್ಶನವನ್ನು ಈ ದಿನ ಕೇಳಿಸ್ಕೊಂಡ್ರೆ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:23 ಬೆಳಿಗ್ಗೆ 9:20 ಹಾಗೆ ಅಪರಾಹ್ನ 3:02 ಅಪರಾಹ್ನ 3:59 ಇನ್ನು ರಾತ್ರಿ 10:05 ರಾತ್ರಿ 11:08 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದಕ್ಕಾಗಿಯೇ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಿದರೆ ಅದು ನಿಮಗೆ ಶೀಘ್ರವಾದ ಫಲಿತಾಂಶವನ್ನು ತರಲ್ಲ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋವನ್ನಾದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಕೂಡ ನಿಧಾನ ಆಗಿಬಿಡುತ್ತೆ. ಕೆಲಸ ಆರಂಭ ಆಗುವಂಥದ್ದೇ ನಿಧಾನ, ಪ್ರಗತಿ ಕೂಡ ನಿಧಾನ, ಫಲಿತಾಂಶ ಕೂಡ ನಿಧಾನ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:26 ಬೆಳಿಗ್ಗೆ 8:23 ಹಾಗೆ ಮಧ್ಯಾಹ್ನ 2:05 ಅಪರಾಹ್ನ 3:02 ಇನ್ನು ರಾತ್ರಿ 9:02 ರಾತ್ರಿ 10:05 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರವನ್ನು ಕೂಡ ಅವಾಯ್ಡ್ ಮಾಡಬೇಕು. ಈ ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದು, ಅಡ್ವಾನ್ಸ್ ಕೊಡುವಂಥ ವಿಚಾರ, ಇದ್ಯಾವುದನ್ನು ಕೂಡ ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅದನ್ನು ಫಾಲೋಅಪ್ ಮಾಡೋಂಥ ವಿಚಾರ ಕೂಡ ಕುಜ ಹೋರದಲ್ಲಿ ಬೇಡ. ಯಾಕೆಂದರೆ ನಿಮ್ಮ ಸ್ಪರ್ಧೆಯಲ್ಲಿ ಸೋಲುಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವರು ಕೂಡ ಸ್ವಲ್ಪ ಎಚ್ಚರದಿಂದ ಇರಿ ಈ ಕುಜ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:17 ಹಾಗೆ ಅಪರಾಹ್ನ 3:59 ಅಪರಾಹ್ನ 4:56 ಹಾಗೆ ರಾತ್ರಿ 11:08 ರಾತ್ರಿ 12:11 ಕುಜ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿರುವಂತಹ ಕೆಲಸ ಒಳ್ಳೆಯ ಫಲಿತಾಂಶವನ್ನೇ ತರುತ್ತೆ. ಹಾಗೆ ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ ಅದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದರಂತೆ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಈ ಪಂಚಾಂಗವನ್ನು ಕೇಳಿಸ್ಕೊಂಡು ನಂತರ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಆಗ ನಿಮ್ಮ ಪ್ರಯತ್ನವೂ ಕೂಡ ಯಶಸ್ವಿ ಆಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಕೂಡ ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ನಿಲ್ಲುತ್ತಿರುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಇದು ಮಾರ್ಗಶಿರ ಮಾಸದ ಏಕಾದಶಿಯ ತಿಥಿ ಇರುವಂತಹ ದಿನ. ಈ ದಿನದ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಫಲ ಅಂದರೆ ಫಲಿತಾಂಶ, ಸಫಲ ಅಂತ ಹೇಳಿದ್ರೆ ಒಳ್ಳೆಯ ಫಲಿತಾಂಶ. ಹಾಗಾಗಿ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳಾಗಲಿ, ಈ ದಿನ ಮಾಡುವಂಥ ಭಗವಂತನ ಸೇವೆಯಾಗಲಿ ನಿಮಗೆ ಪರಿಪೂರ್ಣವಾದಂಥ ಫಲವನ್ನು ಕೊಡುತ್ತೆ, ಒಳ್ಳೆಯ ಅನುಭವಗಳು ಉಂಟಾಗುತ್ತೆ. ಹಾಗಾಗಿ ಈ ದಿನದ ಏಕಾದಶಿ ಬಹಳ ವಿಶೇಷವಾಗಿರುವಂಥ ಏಕಾದಶಿ. ಜೊತೆಗೆ ಈ ಮಾರ್ಗಶಿರ ಮಾಸ ಮುಕ್ತಾಯ ಆಗುವಂತಹ ದಿನ ಇದು. ಏಕೆಂದರೆ ನಾಳೆಯಿಂದ ಸೂರ್ಯ ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ.
ಹಾಗಾಗಿ ಸೂರ್ಯನ ಸಂಕ್ರಮಣ ಆಗುವಂಥದ್ದು, ಇದನ್ನ ಧನುರ್ ಸಂಕ್ರಮಣ ಅಂತ ಹೇಳಿ ಕರೆಯುವಂಥದ್ದು. ಷಡಶತಿ ಪುಣ್ಯಕಾಲ ಇರುತ್ತೆ. ಜೊತೆಗೆ ನಾಳೆಯ ದಿನ ತರ್ಪಣಾದಿಗಳನ್ನು ಕೊಡುವಂಥವ್ರು ನಾಳೆ ಮಧ್ಯಾಹ್ನ 1:05 ನಂತರದಲ್ಲಿ ಕೊಡಬಹುದು. ಯಾಕೆಂದ್ರೆ ಆ ಸಮಯಕ್ಕೆ ರವಿ ಧನುರ್ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಸೂರ್ಯ ಸಂಕ್ರಮಣ ಆಗ್ತಾ ಇರುವಂತಹ ಒಂದು ಪರ್ವಕಾಲ ನಾಳೆಯ ದಿನ. ಮತ್ತೆ ನಾಳೆಯಿಂದನೇ ಧನುರ್ಮಾಸ ಪೂಜೆ ಆರಂಭ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನ, ಶುಭ ಕಾರ್ಯಗಳನ್ನ ಈ ದಿನ ಮುಗಿಸ್ಕೊಂಡ್ಬಿಡಿ. ಇನ್ನು ನಾಳೆಯಿಂದ 1 ತಿಂಗಳ ಕಾಲ ಮಕರ ಸಂಕ್ರಾಂತಿಯವರೆಗೆ ಧನುರ್ಮಾಸ ಇರುತ್ತೆ. ಆ ಸಂದರ್ಭದಲ್ಲಿ ಭಗವಂತನ ಸೇವೆ, ಆರಾಧನೆ, ಪೂಜೆ ಇಂಥದ್ದಕ್ಕೆ ಮಾತ್ರ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ಒಂದು ಪರ್ವಕಾಲದ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಈಗಾಗಲೇ ಹೇಳಿದಾಗೆ ಈ ಪುರುಷೋತ್ತಮ ಮಾಸದ ಏಕಾದಶಿ ಮಾನವ ಕುಲದ ಕಲ್ಯಾಣಕ್ಕಾಗಿ ಭಗವಾನ್ ವಿಷ್ಣು ತನ್ನ ದೇಹದಿಂದ ಏಕಾದಶಿಯನ್ನ ಸೃಷ್ಟಿ ಮಾಡಿದಂತಹ ದಿನ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ದಿನದ ಏಕಾದಶಿಯ ಆಚರಣೆ ಏನಿದೆ ಅದು ವಿಶೇಷವಾದಂತಹ ಪುಣ್ಯ ಫಲಿತಾಂಶಗಳನ್ನು ನೀಡುತ್ತೆ, ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋಂಥ ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು. ನಾವು ಮಾಡುವಂತಹ ಪ್ರಯತ್ನಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಫಲವನ್ನ ಪಡ್ಕೊಳ್ಬೇಕು. ಎಲ್ಲವೂ ಕೂಡ ಸಫಲ ಆಗಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಈ ದಿನ ನೀವು ಯಾರು ವಿಷ್ಣುವನ್ನ ಆರಾಧನೆ ಮಾಡ್ತೀರಿ, ವಿಷ್ಣು ಸ್ತೋತ್ರವನ್ನ ಹೇಳ್ತೀರಿ, ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತೀರಿ, ಅಂಥವರು ನಿಮ್ಮ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಶೇಷವಾದಂತಹ ಫಲವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ಸಫಲ ಏಕಾದಶಿ ಅಂತ ಹೇಳಿದ್ರೆ ಸಕ್ಸಸ್ ಅನ್ನುವಂಥದ್ದು, ಪ್ರೋಗ್ರೆಸ್ ಅನ್ನುವಂಥ ಅರ್ಥ ಬರುತ್ತೆ ಅನ್ನುವಂಥ ವಿಚಾರವನ್ನ ತಿಳ್ಕೊಂಡ್ರಿ. ಆದರೆ ಈ ಸಫಲ ಏಕಾದಶಿಯ ಮಹತ್ವವನ್ನ ಒಂದೇ ಒಂದು ಸಾಲಿನಲ್ಲಿ ಹೇಳೋದಾದ್ರೆ ಇಲ್ಲಿ 100 ವರ್ಷಗಳ ತಪಸ್ಸಿನ ಮೂಲಕ ಪಡ್ಕೊಳ್ಳುವಂತಹ ಒಂದು ಪುಣ್ಯ ಏನಿದೆ ಅದನ್ನ ಈ ದಿನ ಏಕಾದಶಿ ವ್ರತವನ್ನ ಆಚರಣೆ ಮಾಡೋದ್ರಿಂದ ಪಡ್ಕೊಳ್ಳಿಕ್ಕೂ ಸಾಧ್ಯ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಈ ವ್ರತವನ್ನ ಬಹಳ ನಿಷ್ಠೆಯಿಂದ, ನಂಬಿಕೆಯಿಂದ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಏಕೆಂದ್ರೆ ಈ ಏಕಾದಶಿಯ ವ್ರತ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ದಿನ. ಆದ್ರಿಂದಲೇ ಈ ದಿನದಂದು ಪೂರ್ಣವಾದ ವಿಧಿವಿಧಾನಗಳೊಂದಿಗೆ ಉಪವಾಸವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ, ಅದೇ ರೀತಿ ಆಧ್ಯಾತ್ಮಿಕ ಪ್ರಗತಿ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ಬೇಕು, ಮನಸ್ಸಿನ ಶುದ್ಧೀಕರಣವನ್ನ ಮಾಡ್ಕೊಳ್ಬೇಕು, ಭಾವನಾತ್ಮಕವ ಸಮತೋಲನವನ್ನ ಕಾಣಬೇಕು. ಅದಕ್ಕಾಗಿನೇ ಉಪವಾಸವನ್ನ ಆಚರಣೆ ಮಾಡಬೇಕು. ಮದ್ಯ ಮಾಂಸಾಹಾರಾದಿಗಳನ್ನಾಗ್ಲಿ, ಈರುಳ್ಳಿ ಬೆಳ್ಳುಳ್ಳಿಗಳನ್ನಾಗ್ಲಿ, ಹಾಗೆ ತಾಮಸಿಕ ಆಹಾರವನ್ನಾಗ್ಲಿ ಸೇವನೆ ಮಾಡಬಾರ್ದು. ಈ ದಿನ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಅಕ್ಕಿಯಿಂದ ಮಾಡಿದಂತಹ ಪದಾರ್ಥವನ್ನ ಈ ದಿನ ಉಪಯೋಗಿಸಬಾರ್ದು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನೀವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ತಪ್ಪಿಗೆ ಕ್ಷಮೆಯನ್ನ ಯಾಚಿಸಬಹುದು, ವಿಷ್ಣುವನ್ನ ಕೇಳ್ಕೊಳ್ಬಹುದು, ತಪ್ಪಾಗಿದೆ ಕ್ಷಮಿಸು ಅಂತ ಹೇಳಿ. ಹಾಗಾಗಿ ವಿಷ್ಣು ನಮ್ಮ ಕೋರಿಕೆಯನ್ನ, ನಮ್ಮ ಮನೆಮೈಯನ್ನ ಸ್ವೀಕರಿಸ್ತಾನೆ, ನಮ್ಮ ಪ್ರಯತ್ನಗಳಿಗೆ ಉತ್ತಮವಾದ ಫಲಗಳನ್ನು ಕರುಣಿಸ್ತಾನೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಈ ಸಫಲ ಏಕಾದಶಿ ಏನಿದೆ ಇದು ಪರಿಶುದ್ಧವಾಗಿರುವಂತಹ ಏಕಾದಶಿ. ಈ ದಿನ ತುಪ್ಪದ ದೀಪಗಳನ್ನ ವಿಷ್ಣುವಿಗೆ ಸಮರ್ಪಣೆ ಮಾಡಿ. ಹಾಗೆ ಈ ದಿನ ಶ್ರೀಗಂಧದಿಂದ ಮತ್ತೆ ತುಳಸಿಯಿಂದ ವಿಷ್ಣುವನ್ನ ಅರ್ಚನೆ ಮಾಡಿ, ಪೂಜೆ ಮಾಡಿ, ನೈವೇದ್ಯವನ್ನ ಇಟ್ಟು ಉಪವಾಸ ಮಾಡುವಂತಹ ಒಂದು ಸಂಕಲ್ಪವನ್ನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ಏಕಾದಶಿಯ ದಿನ ನೀವು ಒಂದೆರಡು ವಿಶೇಷವಾದಂತಹ ಕೆಲಸಗಳನ್ನು ಮಾಡಬೇಕು. ಯಾಕೆಂದ್ರೆ ಇದು ಶುಭ ದಿನ. ಈ ವ್ರತ ಅತ್ಯಂತ ಫಲಪ್ರದವಾದಂತಹ ವ್ರತ ಅಂತ ಹೇಳಿ ಕರೆಸ್ಕೊಂಡಿರೋದ್ರಿಂದ ನೀವು ನಿಮ್ಮ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನ ಕಾಣಬೇಕು, ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣಬೇಕು, ವಿವಾಹದಲ್ಲಿ ಒಂದು ಸಾಮರಸ್ಯ ಜೀವನ ಬರಬೇಕು. ಒಟ್ಟಾರೆ ನಿಮಗೆ ಸಂತೋಷವನ್ನ ಹಾಗೆ ಸಮೃದ್ಧಿಯನ್ನು ತರುವಂತಹ ಕೆಲಸಗಳೇ ಆಗ್ತಾ ಇರಬೇಕು ಅಂತ ಹೇಳಿದ್ರೆ ಈ ದಿನ ವಿಷ್ಣುವನ್ನ ಪೂಜೆ ಮಾಡುವುದರ ಜೊತೆಗೆ ದಾನವನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ವಿಷ್ಣುವಿನ ಪೂಜೆ, ದಾನ, ದೀಪ ಬೆಳಗಿಸುವಂಥದ್ದು, ವಿಷ್ಣು ಸಹಸ್ರನಾಮ ಪಠಣ ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು, ಈ 5 ಕಾರ್ಯಗಳನ್ನು ಈ ದಿನ ನೀವು ಮನಸ್ಸಿಟ್ಟು ಮಾಡಬೇಕಾಗತ್ತೆ. ಅದರಲ್ಲೂ ಈ ಏಕಾದಶಿಯ ತಿಥಿ ಏನಿದೆ ಈ ದಿನ ನೀವು ಮಹಾವಿಷ್ಣುವನ್ನ, ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಒಂದು ವಿಶೇಷವಾದಂತಹ ಪ್ರಯತ್ನ ಆಗತ್ತೆ, ಅಪರಿಮಿತವಾದಂತಹ ಒಂದು ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಮಾಡುವಂತಹ ಪರಿಹಾರಗಳು ಬಹಳವಾಗಿ ಪರಿಣಾಮಕಾರಿಯಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ.
ಆದ್ದರಿಂದಲೇ ಈ ಸಫಲ ಏಕಾದಶಿಯ ದಿನ ನೀವು ಯಶಸ್ಸಿಗಾಗಿ ಈ ದಿನ ಪೂಜಾದಿಗಳನ್ನು ಮಾಡಬೇಕು. ಜೊತೆಗೆ ಹಳದಿ ವಸ್ತ್ರಗಳನ್ನು ದಾನ ಮಾಡಬೇಕು, ಹಳದಿ ಬಣ್ಣದ್ದು. ಹಾಗೆ ವಿಷ್ಣುವಿಗೂ ಕೂಡ ನೀವು ಹಳದಿ ಬಣ್ಣದ ಹಣ್ಣುಗಳನ್ನು ನೈವೇದ್ಯ ಮಾಡುವಂಥದ್ದು, ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡುವಂಥದ್ದನ್ನು ಮಾಡಬೇಕು. ಜೊತೆಗೆ ಈ ಹಳದಿಯ ಬಣ್ಣದ ಹೂಗಳಿಂದ ಈ ದಿನ ವಿಷ್ಣುವನ್ನ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಬಹಳ ಬೇಗ ನಿವಾರಣೆಯಾಗುತ್ತೆ. ಜೊತೆಗೆ ಹಳದಿ ಒಂದು ಶುಭದ ಸಂಕೇತ. ಹಾಗಾಗಿ ಶುಭ ಕಾರ್ಯಗಳು ಯಾವ ಮನೆಯಲ್ಲಿ ನಡೀತಾ ಇಲ್ಲ ಅಂತ ಹೇಳಿದ್ರೆ ಅವರು ಈ ದಿನ ಹಳದಿಯ ವಸ್ತ್ರವನ್ನ ಅಂದ್ರೆ ಉಡುಪನ್ನ ಧರಿಸ್ಕೊಳ್ಳಿ, ಹಳದಿಯ ಹೂಗಳಿಂದ ವಿಷ್ಣುವನ್ನ ಪೂಜೆ ಮಾಡಿ, ಹಳದಿಯ ಹಣ್ಣುಗಳನ್ನು ಸಮರ್ಪಣೆ ಮಾಡಿ, ಹಾಗೆ ನಿಮ್ಮ ಗುರುಗಳಿಗೆ ಹಳದಿಯ ಹಣ್ಣು ತರಕಾರಿಗಳನ್ನು ಈ ದಿನ ದಾನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ. ಇನ್ನು ಈ ದಿನ ಮತ್ತೊಂದು ವಿಶೇಷವಾದಂತಹ ಕೆಲಸವನ್ನು ಮಾಡಬೇಕು. ಏನಂದ್ರೆ ಹಿಟ್ಟಿನಿಂದ ದೀಪವನ್ನು ನೀವು ತಯಾರು ಮಾಡಬೇಕು. ಅದಕ್ಕೆ ತುಪ್ಪದ ಬತ್ತಿಯನ್ನಿಟ್ಟು ದೀಪವನ್ನು ಬೆಳಗಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅದರಲ್ಲೂ ಬಹಳ ಬೇಗ ಫಲಿತಾಂಶಗಳು ಸಿಕ್ಕತ್ತೆ. ಯಾರಿಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ಹಿಡಿದ ಕೆಲಸ ಕಾರ್ಯಗಳು ಪೂರ್ಣ ಆಗಬೇಕು, ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳು ಮುಂದುವರಿಬೇಕು ಅನ್ನುವಂತಹ ಅಭಿಲಾಷೆ ಇರುವಂಥವರು ಈ ಹಿಟ್ಟಿನಿಂದ ದೀಪವನ್ನು ಮಾಡಿ ಅಖಂಡ ಜ್ಯೋತಿಯನ್ನು ಬೆಳಗಿಸಿದ್ರೆ ಉತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು ಕೆಲವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿರುತ್ತೆ, ವೈವಾಹಿಕ ಸುಖ ಅನ್ನುವಂಥದ್ದು ಇರಲ್ಲ, ಮನಸ್ತಾಪಗಳು ಜಾಸ್ತಿ ಇರುತ್ತೆ. ಅಂಥವರು ಈ ದಿನ ಬಾಳೆಯ ಮರಕ್ಕೆ ಹಸಿರು ದಾರವನ್ನು ಕಟ್ಟಿ ಪೂಜೆ ಮಾಡೋದ್ರಿಂದ ನಿಮ್ಮ ಸಂಗಾತಿಯ ಜೊತೆಗಿನ ಸಾಮರಸ್ಯ ಹೆಚ್ಚಾಗುತ್ತೆ. ಅದರಲ್ಲೂ ಈ ಏಕಾದಶಿಯ ದಿನದಲ್ಲಿ, ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ನೀವು ಈ ಒಂದು ಕೆಲಸವನ್ನು ಮಾಡೋದ್ರಿಂದ, ಹಸಿರು ದಾರವನ್ನು ಕಟ್ಟಿ ಪೂಜೆ ಮಾಡೋದ್ರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಕೆಲವೊಮ್ಮೆ ಕಠಿಣ ಪರಿಶ್ರಮದ ಹೊರತಾಗಿಯೂ ಕೂಡ ನೀವು ಯಶಸ್ಸನ್ನ ಸಾಧಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ದಿನ ಸಫಲ ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡೋದ್ರಿಂದ ಕೂಡ ನಿಮಗೆ ಹೆಚ್ಚಿನ ಫಲ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಏಕಾದಶಿಯ ದಿನ ಮಾತ್ರ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿಕ್ಕೆ ಸೂಕ್ತವಾಗಿರುವಂತಹ ಸಮಯ ಇದು. ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ನಿಮಗೆ ಅತ್ಯುತ್ತಮವಾದಂತಹ ಫಲ ಪ್ರಾಪ್ತಿಯಾಗಲಿ. ಮಹಾವಿಷ್ಣುವಿನ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಕ್ಕಲಿ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳು, ತೊಂದರೆ, ತಾಪತ್ರಯಗಳು, ದುಃಖ ದುಮ್ಮಾನಗಳು ನಿವಾರಣೆಯಾಗಲಿ. ಆರೋಗ್ಯಕರವಾದಂಥ, ಅಷ್ಟೇ ಸಂತೋಷ ಭರಿತವಾದಂಥ, ಸಮೃದ್ಧಿ ಭರಿತವಾದಂಥ ಜೀವನ ನಡೆಸಲಿಕ್ಕೆ ವಿಷ್ಣುವಿನ ಅನುಗ್ರಹ ಈ ದಿನ ನಿಮಗೆ ಉಂಟಾಗಲಿ. ಹಾಗಾಗಿ ಈ ಸಫಲ ಏಕಾದಶಿ ಏನಿದೆ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಫಲವನ್ನು ತರಲಿ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕಲಿ ಅಂತ ಹೇಳಿ ಮಹಾವಿಷ್ಣುವನ್ನ ಆರಾಧನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೀವು ಎಣಿಸಿದಂತೆ ಸಾಗುವಂಥ ಒಂದು ವಿಶೇಷ ದಿನ. ಹಾಗೆ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಬೆಂಬಲವನ್ನು ಪಡೆಯುವ ಮೂಲಕ ನೀವು ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಸಮಯ ಇದು. ಹಾಗಾಗಿ ಈ ದಿನ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ, ಒಳ್ಳೆಯ ಸಹಕಾರ ಇದೆ, ಸಪೋರ್ಟ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಆಲೋಚನೆಯಲ್ಲೂ ಕೂಡ ಒಂದು ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುವಂಥ ಸಂದರ್ಭ ಇದೆ. ಅಂದರೆ ಈ ದಿನ ನೀವು ತುಂಬ ಪಾಸಿಟಿವ್ ಆಗೇ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಯತ್ನ ಇದೆ. ಅದರಿಂದ ನಿಮಗೆ ಲಾಭದ ಅಂಶಗಳು ಕೂಡ ಕ್ರಮೇಣವಾಗಿ ಬರೋಲಿಕ್ಕೆ ಆರಂಭ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಜೊತೆ, ಅದರಲ್ಲೂ ನಿಮ್ಮ ಪೋಷಕರ ಜೊತೆ ನೀವು ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು, ನಿಮ್ಮ ಮನಸ್ಸಿನ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಂದರ್ಭ ಇದೆ. ಇದರಿಂದ ಒಂದು ಉತ್ತಮವಾದ ನಿರ್ಣಯ ಕೈಗೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಒಂದು ಹೊಸ ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದೆ, ಆದರೆ ಯೋಜಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಮಾತ್ರ ನೀವು ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೆ ಒಂದು ಸಂಕಲ್ಪ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಈ ದಿನ ಮಹಾವಿಷ್ಣುವನ್ನ, ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ನೇ ಮನೆ. ಬಹಳ ವಿಶೇಷವಾಗಿ
ಈ ದಿನ ನಿಮ್ಮ ಶತ್ರುಗಳನ್ನು ಹಿಮ್ಮೆಟ್ಟಿಸುವಂತಹ ದಿನ. ಅದು ನಿಮ್ಮ ಹೊರಗಿರುವಂಥ ಶತ್ರುಗಳಿರ್ಬೋದು, ನಿಮ್ಮ ಒಳಗಿರುವಂಥ ಶತ್ರುಗಳನ್ನಾಗಲಿ ಈ ದಿನ ನೀವು ನಿಗ್ರಹ ಮಾಡಿಕೊಳ್ಳುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಬಯಕೆಗಳನ್ನು, ನಿಮ್ಮ ಮಹದಾಸೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಹಕಾರದಿಂದ ಒಂದು ಹೊಸ ವಸ್ತುವನ್ನು ಮನೆಗೆ ತರುವಂಥ ಸಾಧ್ಯತೆ ಇದೆ. ಅದು ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರುವಂತಹ ಒಂದು ವಸ್ತು, ಒಂದು ಸಾಮಗ್ರಿ ಮನೆಗೆ ಬರುತ್ತೆ. ಹೀಗೆ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣವನ್ನು ತುಂಬಿಸುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಮನೆಯಲ್ಲಿ ಆಗಿರುವಂಥ ಶುಭ ಕಾರ್ಯಗಳಿರ್ಬೋದು, ಮುಂದೆ ಆಗಬೇಕಾಗಿರುವಂಥ ಕಾರ್ಯಗಳಿರ್ಬೋದು, ಇದರ ಬಗ್ಗೆ ಈ ದಿನ ಒಂದು ಸವಿವರವಾದಂಥ ಒಂದು ಚರ್ಚೆ ನಡೆಯುತ್ತೆ. ಆರೋಗ್ಯಕರವಾದಂಥ ಒಂದು ಚರ್ಚೆ, ಹೆಲ್ದಿ ಡಿಸ್ಕಷನ್ ಅದು. ಹಾಗಾಗಿನೇ ಈ ದಿನ ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು, ಆದರೂ ಕೂಡ ನಿಮ್ಮ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಏಕೆಂದರೆ ಆ ವಿಲ್ ಪವರ್ ಚೆನ್ನಾಗಿದೆ, ಕೆಲಸ ಆಗಲಿ ಅನ್ನುವಂಥ ಉದ್ದೇಶ. ಹಾಗಾಗಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ, ನಿಮ್ಮ ಬಂಧು ಮಿತ್ರರಿಗಾಗಿ ಈ ದಿನ ನೀವು ಹೋರಾಡುವಂಥದ್ದು ಇದೆ. ಅಂದರೆ ನಿಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಈ ದಿನ ಬೇರೆಯವರಿಗಾಗಿ ಹೆಚ್ಚು ಶ್ರಮ ಪಡುವಂಥದ್ದು ಇರುತ್ತೆ. ಹಾಗೆ ಈ ದಿನ ನೀವು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕುವಂಥದ್ದು, ಎಲ್ಲ ಒಂದು ಕಡೆ ನಿಮಗೆ ಮನಸ್ಸಿಗೆ 100ಕ್ಕೆ 100ರಷ್ಟು ರೆಡಿನೆಸ್ ಅನ್ನುವಂಥದ್ದು ಇರಲ್ಲ. ಆದರೆ ಬೇರೆಯವರ ಮಾತು, ಬೇರೆಯವರ ಒಂದು ಪ್ರೇರೇಪಣೆ, ಮೋಟಿವೇಶನ್ ಈ ದಿನ ನಿಮ್ಮನ್ನು ಕೆಲಸದಲ್ಲಿ ತೊಡಗಿಸುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಸಾಕಷ್ಟು ಫಲ ಸಿಕ್ಕತ್ತೆ, ಬಹಳ ಬೇಗ ಸಿಕ್ಕತ್ತೆ. ಆದಾಯ ಕೂಡ ಉತ್ತಮವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಈ ಬಹಳ ಬೇಗ ಹಣ ಮಾಡುವಂಥ ಒಂದು ಇಚ್ಛೆ ಇರುವಂಥವ್ರು ಮಾತ್ರ ಸ್ವಲ್ಪ ಆಲೋಚನೆ ಮಾಡಬೇಕು. ನಿಧಾನವೇ ಪ್ರಧಾನ, ಇದನ್ನು ನೀವು ಸ್ವಲ್ಪ ಗಮನಿಸಬೇಕಾಗತ್ತೆ. ಇನ್ನು ಹವಾಗುಣದ ಏರುಪೇರಿನಿಂದ ಆರೋಗ್ಯ ಕೆಡುವಂಥ ಸಂಭವ ತುಂಬ ಇರುತ್ತೆ. ಜಾಗ್ರತೆಯಿಂದ ಇರಿ. ನೀವು ತಿನ್ನುವಂಥ ಆಹಾರದ ಕಡೆ ಹೆಚ್ಚಿನ ಗಮನ ಅಗತ್ಯ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಅತಿಯಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಹಾಗೆ ಈ ದಿನ ನೀವು ಹೆಚ್ಚಿನ ನಿರೀಕ್ಷೆಯಲ್ಲಿದ್ದರೆ ಅದು ಸಫಲ ಆಗದೇ ಇದ್ದಾಗ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಆದರೆ ಪ್ರಯತ್ನವನ್ನು ಮಾತ್ರ ಮುಂದುವರಿಸ್ತಾ ಇರಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಕೆಲಸ ಮಾಡುವಂಥದ್ದಷ್ಟೇ ನಿಮ್ಮ ಜವಾಬ್ದಾರಿ. ಫಲಾಫಲಗಳನ್ನು ಕೊಡುವಂಥದ್ದು ಭಗವಂತನಿಗೆ ಬಿಟ್ಟಿರುವಂಥ ವಿಚಾರ. ಭಗವಂತನಿಗೆ ಗೊತ್ತಿದೆ ನಿಮಗೆ ಎಷ್ಟನ್ನು ಕೊಡಬೇಕು, ಏನನ್ನು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಈಗಾಗಲೇ ಭಗವಂತ ನಿರ್ಧಾರ ಮಾಡಿದ್ದಾನೆ. ಅದರಂತೆ ನಿಮಗೆ ಫಲಗಳು ಸಿಕ್ಕತ್ತೆ. ಆದರೆ ಪ್ರಯತ್ನ ಮಾತ್ರ ನಿಲ್ಲಿಸಬೇಡಿ. ಇನ್ನು ಈ ದಿನ ವ್ಯಾಪಾರ ಮಾಡುವಂಥವ್ರಿಗೆ ಸ್ವಲ್ಪ ದುರ್ಬಲವಾದಂತಹ ದಿನ. ಅಷ್ಟೊಂದು ಸಪೋರ್ಟ್ ಅನ್ನೋಂಥದ್ದು ಸಿಕ್ಕಲ್ಲ. ಮನಸ್ಸಿಗೂ ಕೂಡ ಒತ್ತಡ, ಮನಸ್ಸಿನಲ್ಲೂ ಏನೋ ಒಂದು ಬೇಸರ ಇರುವಂತಹ ಸಂದರ್ಭ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪ್ರೀತಿಯ ಪರಾಕಾಷ್ಠೆಯನ್ನು ಶೇರ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಯಾರೂ ಏನು ಅಂದುಕೊಳ್ತಾರೋ ಅನ್ನುವಂಥ ಅಳುಕಿನಿಂದಲೇ ಈ ದಿನ ನಿಮ್ಮ ಪ್ರೀತಿಯ ಜೀವನ ಸಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲವು ಯೋಜನೆಗಳೇನಿದೆ ಅದನ್ನು ಬಹಳ ಎಚ್ಚರಿಕೆಯಿಂದಲೇ ನೀವು ಮುಂದುವರಿಸಬೇಕಾಗತ್ತೆ. ಅದರಲ್ಲೂ ಮನೆಯಲ್ಲಿರುವಂಥ ಹಿರಿಯರಿಗಾಗಲಿ, ಸಮಾಜದಲ್ಲಿರುವಂಥ ಗಣ್ಯರಿಗಾಗಲಿ ಈ ದಿನ ನೀವು ಹೆದರುವಂಥ ಸಾಧ್ಯತೆ ಇದೆ. ಏಕೆಂದರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ತಪ್ಪನ್ನು ಮಾಡಿ ಅದನ್ನೇ ನೀವು ಸಾಧನೆ ಮಾಡುವಂಥ ಒಂದು ಆಲೋಚನೆಯಲ್ಲಿ ಇರ್ತೀರಿ. ಇದರಿಂದ ನಿಮಗೆ ನಾಳೆ ಪಶ್ಚಾತ್ತಾಪ ಆಗ್ಬೋದು. ಆದರೆ ಈ ದಿನ ಮಾತ್ರ ನೀವು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಳ್ಳುವಂಥದ್ದು, ನಿಮ್ಮ ಮಾತು, ನಿಮ್ಮ ಒಂದು ಕ್ರಿಯೆ, ನಿಮ್ಮ ನಡತೆ ಈ ದಿನ ನಿಮಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಮನೆಯವರಿಗೆ ಅದರಲ್ಲಿ ಏನೋ ಒಂದು ಸಣ್ಣ ಲೋಪದೋಷ ಕಾಣುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಸ್ವಲ್ಪ ಮಾತಿನ ಚಕಮಕಿ ಆಗ್ಬೋದು. ಈ ಚರ್ಚೆ, ಸಂವಾದ, ವಾದ ವಿವಾದ ಇದು ಸ್ವಲ್ಪ ಒಂದು ಆಕ್ವರ್ಡ್ ಪೊಸಿಷನ್ಗೆ ತಿರುಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನ್ಯಾಯಾಲಯದ ಪ್ರಕರಣಗಳು ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಬಗೆಹರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಿ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಸುಖದಿಂದ ವಂಚಿತರಾಗುವಂತಹ ಸಾಧ್ಯತೆ ಇದೆ. ಎಲ್ಲವೂ ಇದೆ, ಅನುಭವಿಸಲಿಕ್ಕೆ ಏನೇನೂ ಇಲ್ಲ. ಹಾಗಾಗಿನೇ ಈ ದಿನ ತುಂಬ ಪರಿತಪಿಸುವಂಥ ದಿನ. ನಿಮಗೆ ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ, ಹಣ ಇದೆ, ಮನೆ ಇದೆ, ಸಪೋರ್ಟರ್ಸ್ ಇದ್ದಾರೆ, ಎಲ್ಲವೂ ಇದೆ. ಸಮಯಕ್ಕೆ ಸರಿಯಾಗಿ ಯಾವುದೂ ಕೂಡ ಇಲ್ಲ. ಹಾಗೆ ಇಲ್ಲಿ ದಶರಥನ ರೀತಿಯಲ್ಲಿ ನಿಮ್ಮ ಸ್ಥಿತಿ ಅಂದರೆ ದಶರಥ ಮಹಾರಾಜರು ಮರಣ ಹೊಂದೋ ಸಮಯದಲ್ಲಿ ಅವರ ಹತ್ತಿರ 4 ಮಕ್ಕಳಲ್ಲಿ ಯಾರೂ ಕೂಡ ಇರಲಿಲ್ಲ. ಅಂಥ ಒಂದು ಸ್ಥಿತಿ ಬರಬಹುದು. ಅಂದರೆ ನಿಮ್ಮ ಕಷ್ಟ ಕಾಲಕ್ಕೆ ಯಾರೂ ಕೂಡ ಸಹಾಯಕ್ಕೆ ನಿಲ್ಲಲ್ಲ ಅನ್ನುವಂಥ ಒಂದು ಸಂದರ್ಭ ಇದು. ಹಾಗೆ ಈ ದಿನ ನಿಮಗೆ ನಿಮ್ಮ ದೈನಂದಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಮಿನಿಮಮ್ ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ಕೂಡ ಈ ದಿನ ನೀವು ಪಡ್ಕೊಳ್ಳಿಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಲೈಫ್ ಈಸ್ ಫುಲ್ ಆಫ್ ಸ್ಟ್ರಗಲ್ ಅಂತಾರೆ. ಆ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಈ ದಿನ ಇರ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ರೀತಿಯ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರ ಜೊತೆಗೆ ಈ ದಿನ ಬರುವಂಥ ಸನ್ನಿವೇಶಗಳಿದೆಯಲ್ಲ, ಯಾವುದೇ ಸನ್ನಿವೇಶ ಇರಲಿ ಅದನ್ನು ನಿಮ್ಮ ಸದುಪಯೋಗಕ್ಕಾಗಿ ಬಳಸ್ಕೊಳ್ಳಿ. ಬರುವಂಥ ಒಂದು ಆಪರ್ಚುನಿಟಿ, ಒಂದು ಅದೃಷ್ಟ, ಅದನ್ನು ನಿಮ್ಮದಾಗಿಸ್ಕೊಳ್ಬೇಕು, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಅದರ ಬಗ್ಗೆ ಸ್ವಲ್ಪ ಪ್ರಯತ್ನ ಇರಲಿ. ಆ ಪ್ರಯತ್ನಕ್ಕೆ ಯಾವತ್ತೂ ಕೂಡ ಸ್ವಾಗತ ಇದೆ. ಆ ಸ್ವಾಗತಿಸಲ್ಪಟ್ಟಂಥ ಪ್ರಯತ್ನ ಯಶಸ್ಸನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವ್ಯಕ್ತಿಯ ಜೊತೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಈ ಉಪಾಯಗಳೇನಿದೆ, ಕೆಲವೊಂದು ಸೀಕ್ರೆಸಿ ಏನಿದೆ, ರಹಸ್ಯ ಏನಿದೆ, ಅದನ್ನು ಈ ದಿನ ಯಾರೊಂದಿಗೂ ಹೇಳಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ಆದರೆ ಆ ರಹಸ್ಯ ಎಂದಾದರೂ ಒಂದು ದಿನ ಒಬ್ಬರಲ್ಲ ಒಬ್ಬರ ಜೊತೆಯಲ್ಲಿ ಹಂಚಿಕೊಳ್ಬೇಕು. ಇಲ್ಲಾಂದರೆ ಮನಸ್ಸಿನ ಒಳಗೆ ಇದ್ದರೆ ಅದು ತುಂಬ ಒತ್ತಡವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡುವಂಥ ಸಂದರ್ಭಕ್ಕಾಗಿ ಸ್ವಲ್ಪ ನಿರೀಕ್ಷೆ ಮಾಡಿ, ಮುಂದೆ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಅನಿರೀಕ್ಷಿತ ಅತಿಥಿಗಳು ಮನೆಗೆ ಬರುವಂಥ ಸಾಧ್ಯತೆ ಇದೆ. ಅವರನ್ನು ಭೇಟಿ ಮಾಡ್ತೀರಿ, ಮಾತುಕತೆ ಇದೆ. ಇದರಿಂದ ಮುಂದೆ ನಿಮ್ಮ ಜೀವನಕ್ಕೆ ಬೇಕಾದಂತಹ ಕೆಲವೊಂದು ವಿಶೇಷ ಸಂದರ್ಭಗಳ ಮಾಹಿತಿ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ, ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು. ನಿಮ್ಮ ಒಂದು ಪುಟ್ಟ ಪುಟ್ಟ ಕೆಲಸಗಳು ಕೂಡ ನಿಮಗೆ ದೊಡ್ಡದಾದ ಆನಂದವನ್ನು, ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಒಂದು ಸೃಜನಾತ್ಮಕವಾದಂಥ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂತಹ ದಿನ. ಹಾಗಾಗಿ ನಿಮ್ಮ ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಅನುಭವ ಏನಿದೆ, ಈ ದಿನ ಅದನ್ನು ನೀವು 4 ಜನರ ಎದುರಿಗೆ ಪ್ರದರ್ಶನ ಮಾಡುವಂಥ ಸಂದರ್ಭ, ಅನಾವರಣ ಮಾಡುವಂಥ ಸಂದರ್ಭ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮಗೂ ಕೂಡ ಈ ರೀತಿಯ ಒಂದು ಸೃಜನಾತ್ಮಕವಾದಂತಹ ಒಂದು ಪ್ರತಿಭೆ ಇದೆ ಅನ್ನುವಂಥದ್ದು ಸಾಬೀತಾಗತ್ತೆ. ಇದರಿಂದ ನಿಮ್ಮ ಗೌರವ ಜಾಸ್ತಿ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಗಾಗಿ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಒಂದು ಹೊಸ ಸ್ಟ್ರಾಟಜಿ ಕೂಡ ಈ ದಿನ ಬರುವಂಥದ್ದು. ಏಕೆಂದರೆ ನಿಮ್ಮ ಪ್ರೀತಿ ಪಾತ್ರರಿಗಾಗಿ ನೀವು ಮಾಡುವಂಥ ಒಂದು ವಿಶೇಷ ಪ್ರಯತ್ನ ಇದು. ಹಾಗೆ ಈ ದಿನ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಮಕ್ಕಳು ಮಾಡುವಂಥ ಸ್ನೇಹಿತರ ಸಹವಾಸದ ಬಗ್ಗೆ ಈ ದಿನ ನಿಮಗೆ ಸ್ವಲ್ಪ ಕಳಕಳಿ ಇರುವಂಥದ್ದು ಇದೆ. ಎಲ್ಲ ಒಂದು ಕಡೆ ಮನಸ್ಸಿಗೆ ಒತ್ತಡ ಇರುತ್ತೆ. ಹಾಗೆ ಈ ಮಕ್ಕಳ ವಿಚಾರವಾಗಿ ಈ ದಿನ ತುಂಬ ದೀರ್ಘಾಲೋಚನೆಯಲ್ಲಿ ಇರ್ತೀರಿ. ಯಾವುದೇ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆದರೂ ಕೂಡ ಯೋಚನೆ ಮಾಡೋದರಲ್ಲೇ ಈ ದಿನ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಆದರೂ ಮಕ್ಕಳ ಬಗ್ಗೆ ವಿಶೇಷ ಗಮನ ಹರಿಸುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನ ದೀರ್ಘಾವಧಿಯ ಬಾಕಿ ಇರುವಂಥ ಕೆಲವು ಯೋಜನೆಗಳೇನಿದೆ, ಕೆಲವು ಕೆಲಸ ಕಾರ್ಯಗಳೇನಿದೆ, ಅದನ್ನು ಪೂರ್ಣ ಮಾಡಬೇಕು ಅನ್ನುವಂಥ ಬಯಕೆ ನಿಮಗೂ ಇದೆ. ಕುಟುಂಬದಲ್ಲಿ ಇದರ ಬಗ್ಗೆ ಒತ್ತಡ ಕೂಡ ಇದೆ. ಹಾಗಾಗಿ ಈ ದಿನ ಒಂದು ನಿಮಿಷವೂ ಕೂಡ ನೀವು ನಿಲ್ಲದೆ ಕೆಲಸವನ್ನು ಮಾಡಬೇಕು, ವರ್ಕೋಹಾಲಿಕ್ ಆಗಿರಬೇಕು. ಈ ದಿನ ಕೆಲಸ 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 ಈ ದಿನ ಇರುತ್ತೆ. ಹಾಗೆ
ಈ ದಿನ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಸಮಯ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಇದ್ದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಕೂಡ ಬಗೆಹರಿಸ್ಕೊಳ್ಳಿಕ್ಕೂ ಅವಕಾಶಗಳಿದೆ. ಹಾಗಾಗಿ ಈ ಸಂವಹನ ಅನ್ನುವಂಥದ್ದು, ಮಾತುಕತೆ ಅನ್ನುವಂಥದ್ದು, ವಿಚಾರ ವಿನಿಮಯ ಅನ್ನುವಂಥದ್ದು ನಿಮ್ಮ ಪಾಲಿಗೆ ವರದಾನ ಆಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ ಕುಟುಂಬ ಸ್ಥಾನ, ಇದು ಧನಸ್ಥಾನ, ಹಾಗೆ ವಾಕ್ಸ್ಥಾನ ಅಂತ ಹೇಳಿ ಕೂಡ ಕರೆಯುವಂಥದ್ದು ಈ 2ನೇ ಮನೆಯನ್ನು. ಇಲ್ಲಿ ಚಂದ್ರ ಇದ್ದಾನೆ, ಪ್ರಶಾಂತವಾಗಿದ್ದಾನೆ. ಆದರೆ ನಿಮ್ಮ ಮಾತಿನಿಂದ ನೀವೇ ಕೆಲವೊಂದು ಸಮಸ್ಯೆಗಳನ್ನು ತಂದುಕೊಳ್ಳುವಂಥದ್ದು ಇದೆ. ಹಾಗಾಗಿ ಮಾತು ಜಾಸ್ತಿ, ಕೆಲಸ ಕಡಿಮೆ ಆಗುತ್ತೆ. ಆದರೆ ಈ ದಿನ ಅದು ಉಲ್ಟಾ ಆಗಬೇಕು, ಅಂದರೆ ಕೆಲಸ ಜಾಸ್ತಿ ಆಗಬೇಕು, ನಿಮ್ಮ ಮಾತು ಮಿತಿಯಲ್ಲೇ ಇರಬೇಕಾಗತ್ತೆ. ಹಾಗೆ ಈ ದಿನ ಮೌನ ವ್ರತವನ್ನು ಕೆಲವು ಕಡೆ ಆಚರಣೆ ಮಾಡುವಂಥದ್ದು ತುಂಬ ಉತ್ತಮ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ಮನೆಯಲ್ಲಿ ಹಿರಿಯರ ಜೊತೆ ಕೆಲವೊಂದು ವಿಚಾರಗಳನ್ನು ಸಂವಹನ ಮಾಡುವಂತಹ ಸಂದರ್ಭದಲ್ಲಾಗಲಿ ಆದಷ್ಟು ಮೌನದಿಂದ ಇರಿ. ಎಲ್ಲಿ ಅಗತ್ಯ ಇದೆ ಅಗತ್ಯಕ್ಕೆ ತಕ್ಕಂತೆ ಮಾತಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಕೆಲವೊಂದು ಉತ್ತಮ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಇದೆ. ಆದರೆ ಅದನ್ನು ಮಾಡಲಿಕ್ಕೂ ಕೂಡ ಕೆಲವರು ನಿಮ್ಮನ್ನು ಮುಂದೆ ಬಿಡ್ತಾ ಇಲ್ಲ. ನಿಮ್ಮ ಒಳ್ಳೆಯ ಯೋಜನೆಗಳಿಗೆ ಕಲ್ಲು ಹಾಕುವಂತಹ ಹಿತಶತ್ರುಗಳೇ ನಿಮ್ಮ ಜೊತೆಯಲ್ಲಿರ್ತಾರೆ, ನಿಮ್ಮ ಕುಟುಂಬದಲ್ಲೇ ಇದ್ದಾರೆ, ನಿಮ್ಮ ನೆರೆಹೊರೆಯಲ್ಲೇ ಇದ್ದಾರೆ, ನಿಮ್ಮ ಸಮಾಜದಲ್ಲೇ ಇದ್ದಾರೆ. ಆದ್ದರಿಂದ ಅವರನ್ನೆಲ್ಲ ಭೇದಿಸಿ ಹೊರಬರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ಸ್ವಲ್ಪ ಧೈರ್ಯ ಬೇಕು, ಜೊತೆಗೆ ನಿಮಗೆ ಒಂದು ಸಹಕಾರ ಬೇಕು, ಟೀಮ್ ವರ್ಕ್ ಮಾಡಬೇಕು. ನೀವೊಬ್ಬರೇ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ನಿಮ್ಮ ಬಂಧು ಮಿತ್ರರನ್ನು ಜೊತೆಗೂಡುವಂಥ ಸಂದರ್ಭಗಳು ಕೂಡ ಇದೆ. ಆದರೆ ಅವರನ್ನು ಎಷ್ಟರ ಮಟ್ಟಿಗೆ ನೀವು ಡಿಪೆಂಡ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ನೀವೇ ಒಂದು ಗೆರೆಯನ್ನು ಎಳ್ಕೊಳ್ಬೇಕಾಗತ್ತೆ. ನಿಮ್ಮ ಇತಿಮಿತಿಯಲ್ಲಿ ನೀವು ಇರಬೇಕಾಗತ್ತೆ. ಇನ್ನು ಈ ದಿನ ಸಂಬಂಧದಲ್ಲಿ ಅತಿಯಾದ ಭಾವನಾತ್ಮಕ ಬೆಳವಣಿಗೆ ಉಂಟಾಗುವಂಥದ್ದು ಇದೆ. ಇಂತಹ ಒಂದು ಭಾವನೆಗಳಿಂದಲೇ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ವ್ಯಾಪಾರದಲ್ಲಿ ಪ್ರಗತಿ ಇರಲ್ಲ. ಹಾಗೆ ಅಂದುಕೊಂಡ ಗುರಿಯನ್ನು ತಲುಪಲಿಕ್ಕೂ ಕೂಡ ಈ ದಿನ ನಿಮಗೆ ಸಾಧ್ಯವಾಗಲ್ಲ. ಹಾಗಾಗಿ ಈ ದಿನ ನಿಮ್ಮ ಚಂಚಲವಾಗಿರುವಂಥ ಮನಸ್ಸನ್ನು, ನಿಮ್ಮ ಭಾವನೆ ಒಳಗೆ ಹೂತಿಟ್ಟಿರುವಂಥ ಮನಸ್ಸನ್ನು ಈ ದಿನ ಸ್ವಲ್ಪ ನೀವೇ ನಿಯಂತ್ರಣಕ್ಕೆ ತಂದುಕೊಳ್ಬೇಕಾಗತ್ತೆ. ಹಾಗೆ ಹಿರಿಯರ ಬುದ್ಧಿವಾದಕ್ಕೆ ಮಣಿಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಪ್ರಗತಿಯನ್ನು ಸಾಧಿಸ್ತೀರಿ. ನೆನ್ನೆಗಿಂತ ಈ ದಿನ ತುಂಬ ಉತ್ತಮವಾಗಿದೆ. ಮನಸ್ಸಿಗೆ ಏನೋ ಒಂದು ಸಂತೋಷ, ಏನೋ ಒಂದು ಹೊಸತನ ಈ ದಿನ ಇರೋವಂಥದ್ದು. ಹಾಗೆ ಈ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಉತ್ಸಾಹ ಈ ದಿನ 2ರಷ್ಟು ಇರುತ್ತೆ. ಎನರ್ಜೆಟಿಕ್ ಆಗಿರ್ತೀರಿ. ಹಾಗೆ ಈ ಯುವಕರು ಯುವತಿಯರು ಈ ದಿನ ವಿಶೇಷವಾಗಿ ನಿಮ್ಮ ಗುರಿಯನ್ನು ಈ ದಿನ ಮತ್ತೆ ರೀಸೆಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಕೆಲವು ವಿಚಾರಗಳಲ್ಲಿ ನಿಮಗೆ ಗೊಂದಲಗಳಿದೆ, ಗೋಜಲಿದೆ, ಅದನ್ನು ಪರಿಹರಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಈ ದಿನ ಶ್ರಮ ಪಡಿ. ಒಳ್ಳೆಯ ಪ್ರಯತ್ನ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಕುಟುಂಬ ವ್ಯವಹಾರದಲ್ಲಿ ಸ್ವಲ್ಪ ನಿಧಾನಗತಿ ಇದ್ದರೆ ಅದಕ್ಕಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತಾಡಬೇಕಾಗತ್ತೆ. ಅವರ ಬೆಂಬಲವನ್ನು ಪಡ್ಕೊಳ್ಬೇಕು. ಕೆಲವರಿಂದ ಹಣದ ನೆರವು ಕೂಡ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಯೋಜನೆಗಳಲ್ಲಿ ಸ್ವಲ್ಪ ಮರುಸ್ಥಾಪನೆಗೊಂಡಂತಹ ಒಂದು ಸ್ಟ್ರಾಟಜಿ ಏನಿದೆ ಅದರಿಂದ ಉತ್ತಮ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲವೂ ಕೂಡ ಸಫಲವಾಗುತ್ತೆ ಈ ಸಫಲ ಏಕಾದಶಿಯ ದಿನ. ಇನ್ನು ಈ ದಿನ ಯಾವುದೇ ಒಂದು ತಪ್ಪು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡಬಹುದು. ಹಾಗಾಗಿ ತಪ್ಪನ್ನು ಆದಷ್ಟು ನೀವು ಮಾಡದೇ ಇರುವಂಥದ್ದು, ಜೊತೆಗೆ ಎಲ್ಲಿ ತಪ್ಪಾಗಿದೆ ಅದನ್ನು ನೀವು ಸರಿಪಡಿಸ್ಕೊಳ್ಳುವಂಥದ್ದು, ಪಶ್ಚಾತ್ತಾಪ ಪಡುವಂಥದ್ದು ಬಹಳ ಉತ್ತಮ. ಏಕೆಂದರೆ ಆ ತಪ್ಪು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ
ನಿಮ್ಮನ್ನು ನೀವೇ ಶಿಕ್ಷಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ ಇದು. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದಲೂ ಕೂಡ ಕೆಲವೊಂದು ವಿಚಾರಗಳನ್ನು ಕಲಿಯುವಂಥದ್ದಿದೆ. ಹೊಸ ಜ್ಞಾನ ಸಂಪಾದನೆ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಹಣದ ವಿಚಾರದಲ್ಲಿ ಸಂಪೂರ್ಣವಾಗಿ ನಿಮ್ಮ ಗಮನ ಇರಬೇಕು. ಹೈಯೆಸ್ಟ್ ಕಾನ್ಸಂಟ್ರೇಷನ್ ಈ ದಿನ ಇರಬೇಕಾಗತ್ತೆ ನಿಮ್ಮ ವ್ಯವಹಾರಗಳಲ್ಲಿ ಮತ್ತು ನಿಮ್ಮ ಲೆಕ್ಕಾಚಾರದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗೋವಿಂದ ಅಷ್ಟಕವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ನಷ್ಟ, ಸ್ವಲ್ಪ ಈ ದಿನ ಎಲ್ಲೋ ಒಂದು ಕಡೆ ನಿಮಗೆ ಮುಖಕ್ಕೆ ಒಂದು ರೀತಿಯ ಮಂಕು ಬಡಿದಂಥ ವಾತಾವರಣ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ದಾಷ್ಟಿಕ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಹೆದರಿಕೆಯಿಂದಲೇ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ನಿಮ್ಮ ತಲೆ ತಿನ್ನುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಆದಷ್ಟು ಇವುಗಳಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಕೆಲವೊಂದು ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿದೇ ನೀವು ಮುಂದುವರಿಯಬೇಕಾಗತ್ತೆ. ಅರ್ಧಂಬರ್ಧ ತಿಳಿದಂಥ ಜ್ಞಾನ ಒಳ್ಳೆಯದಲ್ಲ. ಇನ್ನು ಈ ದಿನ ಅನಿರೀಕ್ಷಿತ ಅತಿಥಿಗಳಿಂದ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ಹೊಸಬರೊಂದಿಗೆ ಮಾಡುವಂತಹ ಹಣಕಾಸಿನ ವ್ಯವಹಾರಗಳು ಕೂಡ ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಇನ್ನು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಕೆಲವೊಂದು ಸಂಬಂಧಗಳನ್ನು ಮುಂದುವರಿಸಲೇಬೇಕಾಗತ್ತೆ. ಆದರೆ ಮನಸ್ಸಿಗೆ ಒತ್ತಡ ಇರುತ್ತೆ. ಇದನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ನಿಮ್ಮ ಆರೋಗ್ಯದಲ್ಲಿ ಕೂಡ ಕೆಲವೊಂದು ಸೈಡ್ ಎಫೆಕ್ಟ್ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಗ್ರಹ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿರುವಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಿಮ್ಮ ಪರಿಸ್ಥಿತಿಯಲ್ಲಿ ನೀವು ಎಣಿಸಿದಂತಹ ಬದಲಾವಣೆಗಳು ಆಗಲ್ಲ. ಏನು ಬದಲಾವಣೆ ಆಗುತ್ತೋ ಅದಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನ ಫುಲ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಇರುವಂಥ ಸಂದರ್ಭ ಇರುತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರನ್ನು ಓಲೈಸಲಿಕ್ಕಾಗಿ, ಅವರ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕಾಗಿ ಈ ದಿನ ಒಂದು ವಿಶೇಷ ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಇದು ಒಳ್ಳೆಯ ಬೆಳವಣಿಗೆ. ಆದರೆ ಮನಸ್ಸಿನ ಸಂತೋಷವನ್ನು ಕಾಯ್ದುಕೊಳ್ಳುವಂಥದ್ದು ಮಾತ್ರ ಬಹಳ ಮುಖ್ಯ. ಹಾಗೆ ಈ ದಿನ ಆರೋಗ್ಯದ ಕಡೆ ಪ್ರಮುಖವಾಗಿ ಈ ಜಠರ ಸಮಸ್ಯೆ ಇದೆಯಲ್ಲ, ಇದರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಫಲಪ್ರದವಾದಂಥ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ನಡೆ ನುಡಿ ನಿಮ್ಮ ಗಾಂಭೀರ್ಯವನ್ನು ಹೆಚ್ಚಿಸುತ್ತೆ. ನಿಮಗೆ ಒಂದು ಸ್ಟೇಟಸ್ ಇದ್ದಕ್ಕಿದ್ದ ಹಾಗೆ ಬರುವಂಥದ್ದು. ಹಾಗೆ ಕೆಲವೊಂದು ಸಮಸ್ಯೆ ಇರುವಂಥ ವಿಚಾರಗಳಲ್ಲಿ ಬಹಳ ಚೆನ್ನಾಗಿ ತೀರ್ಮಾನವನ್ನು ಮಾಡ್ತೀರಿ. ಡಿಸಿಷನ್ ಮೇಕಿಂಗ್ ಪವರ್ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಈ ದಿನ ಇರುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ನಿಮ್ಮ ಚಟುವಟಿಕೆಗಳು ಗರಿಗೆದರುವಂಥದ್ದು. ಹಾಗಾಗಿ ವ್ಯಾಪಾರದ ವಿಸ್ತರಣೆ ಆಗ್ಬೋದು, ಅಥವಾ ನಿಮ್ಮ ಕನಸುಗಳು ಈ ದಿನ ಕಲ್ಪನಾ ಲೋಕದಿಂದ ಸಹಜ ಸ್ಥಿತಿಗೆ ಬರುವಂಥದ್ದು, ಅದನ್ನು ಮೆಟೀರಿಯಲೈಸ್ ಮಾಡಿಕೊಳ್ಳುವಂಥದ್ದು. ಹಾಗೆ ಬರುವಂಥ ಒಂದು ಸಂದರ್ಭ, ಸನ್ನಿವೇಶ, ಅದೃಷ್ಟ ಇಂಥದ್ದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಬಹಳ ಚೆನ್ನಾಗಿದೆ. ಒಟ್ಟಾರೆ ಈ ದಿನದ ನಿಮ್ಮ ಪ್ರಯತ್ನಗಳು ಒಂದು ದೊಡ್ಡ ಬದಲಾವಣೆಯನ್ನೇ ತರುತ್ತೆ. ಮುಂದೆ ಜೀವನದಲ್ಲಿ ನೀವು ಮುಂದುವರಿಯಬೇಕಾದಂಥ ಒಂದು ಸ್ಥಿತಿಗತಿಗಳ ಬಗ್ಗೆ ಒಂದು ದೊಡ್ಡ ತೀರ್ಮಾನಗಳು ಆಗುವಂಥ ಸಾಧ್ಯತೆ ಈ ದಿನ ಇದೆ. ಆದರೆ ಈ ದಿನದಲ್ಲಿ ದೇವಾಲಯ ದರ್ಶನ ಇರ್ಬೋದು, ದಾನ ಧರ್ಮಾದಿಗಳ ವಿಚಾರದ ಇರ್ಬೋದು, ಇದರಲ್ಲಿ ತುಂಬ ಉದಾರತೆಯನ್ನು ತೋರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಚಿಕ್ಕವರ ಕೆಲವು ತಪ್ಪುಗಳನ್ನು ಕ್ಷಮಿಸುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಹಾಗಾಗಿನೇ ನೀವು ಈ ದಿನ ತುಂಬ ದೊಡ್ಡ ಸ್ಥಾನಕ್ಕೆ ಏರುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಕೆಲವು ಸದಸ್ಯರ ಕೆಲಸ ಕಾರ್ಯಗಳು ನಿಮಗೆ ಇಷ್ಟ ಆಗುತ್ತೆ, ಕೆಲವು ಕೆಲಸ ಕಾರ್ಯಗಳು ಇಷ್ಟ ಆಗಲ್ಲ. ಹಾಗಾಗಿ ಈ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗುವಂಥದ್ದು, ಅಂದರೆ ಇಷ್ಟ ಆದರೆ ಇಷ್ಟ, ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇರದೆ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಪ್ರಯತ್ನಗಳಾಗಲಿ ನಿಮ್ಮ ಕುಟುಂಬದ ಒಂದು ಘನತೆಯನ್ನು ಬೆಳಗಿಸುತ್ತೆ.
ಹಾಗಾಗಿ ಈ ದಿನ ನಿಮ್ಮ ಸ್ವಾರ್ಥಕ್ಕಿಂತ ನಿಮ್ಮ ಕುಟುಂಬದ ಹಿತವೇ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇದು ನಿಮಗೆ ಒಳ್ಳೆಯ ಶ್ರೇಯಸ್ಸನ್ನು ತರುತ್ತೆ. ತನ್ಮೂಲಕ ಮನಸ್ಸಿಗೆ ಸಮಾಧಾನ ಇರುತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಕರ್ಮಸ್ಥಾನ ಇದು. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ತಿಳಿಸುವಂಥ ಸಂದರ್ಭ ಇದು. ಹಾಗಾಗಿ 10ನೇ ಮನೆ ಅಂತ ಹೇಳಿದ್ರೆ ಸಾಧಾರಣ ಅಲ್ಲ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಬರುವಂಥ ಲಾಭಗಳನ್ನು ತಿಳಿಸುವಂಥದ್ದು. ಹಾಗಾಗಿ ಈ ದಿನದ ಪ್ರಯತ್ನಗಳು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ, ನಿಮ್ಮ ಬಯಕೆಗಳನ್ನು ಪೂರೈಸುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಅದೃಷ್ಟದೊಂದಿಗೆ ಯಶಸ್ಸಿನ ಏಣಿಯನ್ನು ಏರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಯೋಜನೆಗಳು ಮುಂದುವರಿಯುವಂಥದ್ದು. ಹಾಗಾಗಿ ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನು ಮಧ್ಯಕ್ಕೆ ನಿಲ್ಲಿಸುವಂಥ ಪ್ರಶ್ನೆಯೇ ಇಲ್ಲ, ಪ್ರಮೇಯವೇ ಇಲ್ಲ. ಆ ರೀತಿ ಕೆಲಸ ತುಂಬ ಮುಂದುವರಿತಾ ಇರುತ್ತೆ. ಇನ್ನು ಈ ದಿನ ದೂರದ ಪ್ರಯಾಣಕ್ಕೆ ಹೋಗುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯಾಣ ಶುಭ ಲಾಭವನ್ನು ತರುತ್ತೆ. ಇನ್ನು ಕುಟುಂಬ ಸದಸ್ಯರ ಸಂಪೂರ್ಣವಾದಂಥ ಬೆಂಬಲ ಇದೆ. ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಮೊದಲು ಮನೆಯಲ್ಲಿ ನಿಮಗೆ ಸಪೋರ್ಟ್ ಬೇಕು, ಬೆಂಬಲ ಬೇಕು. ನಂತರ ನೀವು ಅಕ್ಕಪಕ್ಕದವರನ್ನು ಕೂಡ ಜಯಿಸುವಂಥದ್ದು ಆಗತ್ತೆ. ಹಾಗಾಗಿ ಮನೆಯಲ್ಲಿ ಈ ದಿನ ಸಂಪೂರ್ಣವಾದಂಥ ಬೆಂಬಲ ಸಿಕ್ಕತ್ತೆ. ಅದಕ್ಕಾಗಿಯೇ ನೀವು ಹೊಸ ವ್ಯಾಪಾರ ವ್ಯವಹಾರಗಳನ್ನು, ಉದ್ಯಮಗಳನ್ನು, ಹೊಸ ಚಟುವಟಿಕೆಯನ್ನು ಆರಂಭ ಮಾಡುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ತುದಿಯಗಾಲ ಮೇಲೆ ನಿಂತಿರ್ತೀರಿ ಈ ದಿನ. ಹಾಗೆ ಈ ದಿನ ಸ್ನೇಹಿತರಿಂದ ನೀವು ಒಂದು ಶುಭ ಸುದ್ದಿಯನ್ನು ಕೇಳುವಂಥದ್ದು ಇದೆ. ಅವರ ಸಹಕಾರ ಬಹಳ ಚೆನ್ನಾಗಿ ಈ ದಿನ ಸಿಕ್ಕತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಈ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭ ಏನಿದೆ ಅಂದರೆ ಹಳೆಯದನ್ನು ನೆನಪಿಸಿಕೊಳ್ಳುವಂಥದ್ದು, ಹಳೆಯದನ್ನು ಕೆತ್ತಿ ಈ ದಿನ ದುಃಖವನ್ನು ನೀವೇ ತಂದುಕೊಳ್ಳುವಂಥ ಪ್ರಯತ್ನ, ಇಂಥದ್ದನ್ನು ನಿಲ್ಲಿಸಬೇಕಾಗತ್ತೆ. ಹಾಗಾಗಿ ಪ್ರತಿ ಸಮಯದಲ್ಲೂ ಕೂಡ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆಗ ಮನಸ್ಸು ಖಾಲಿ ಇರಲ್ಲ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಕೆಲವೊಂದು ಧಾರ್ಮಿಕ ವಿಚಾರಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗಾಗಿ ಈ ದಿನದ ಏಕಾದಶಿಯ ವ್ರತ ಆಗ್ಬೋದು, ದಾನ ಧರ್ಮಾದಿಗಳ ವಿಚಾರ ಆಗ್ಬೋದು, ನಿಮ್ಮ ಮನಸ್ಸಿಗೆ ತಕ್ಕಷ್ಟು ಶಾಂತಿ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣುವಂಥ ಒಂದು ಒಳ್ಳೆಯ ಸಂದರ್ಭ ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆ ಮಧ್ಯಮ ಫಲ ಸಿಕ್ಕುವಂಥದ್ದು. ಏಕೆಂದರೆ ಈ ದಿನ ಭಾಗ್ಯೋದಯ ಆಗುವಂಥ ಸಂದರ್ಭದಲ್ಲಿ ಕೆಲವೊಂದು ಅಡಚಣೆಗಳು ಇರುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಹಾಗಾಗಿನೇ ಇನ್ನೇನು ಕೆಲಸ ಆಯಿತು ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಮತ್ತೆ ಒಂದು ಕೊಕ್ಕೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕೆಲಸ ಸಂಪೂರ್ಣವಾಗಿ ನಿಮ್ಮ ಕೈಗೆ ಬಂದು ಫಲವನ್ನು ಅನುಭವಿಸಿದ್ರೆ ಮಾತ್ರ ಕೆಲಸ ನಿಮ್ಮದಾಗಿರುತ್ತೆ. ಇಲ್ಲಾಂದರೆ ಅಲ್ಲಿಯವರೆಗೂ ಕೂಡ ಅದು ನಿಮ್ಮ ಪಾಲಿನದ್ದು ಆಗಿರಲ್ಲ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಿಂದ, ಕೆಲವೊಂದು ಫಲಿತಾಂಶಗಳಿಂದ ವಂಚಿತರಾಗ್ತೀರಿ. ಇಟ್ ಈಸ್ ನಾಟ್ ಯುವರ್ ಕಪ್ ಆಫ್ ಟೀ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಒಂದು ಫಲಕ್ಕೆ ಸೇರ್ಪಡೆ ಆಗದಿರುವಂಥ ಕೆಲವೊಂದು ವಿಚಾರಗಳು. ಆದರೆ ಮನಸ್ಸು ಮಾತ್ರ, ಆ ಆಸೆ ಮಾತ್ರ ಆ ವಿಚಾರಗಳಲ್ಲೇ ಇರುವಂಥದ್ದಾಗುತ್ತೆ. ಹಾಗಾಗಿ ಈ ದಿನ ಕೆಲವೊಂದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ ಅನ್ನುವಂಥ ರೀತಿಯಲ್ಲಿ ಬಾರದೇ ಇರುವಂಥ ಕೆಲವೊಂದು ಫಲಗಳನ್ನು ಕೂಡ ನಿರೀಕ್ಷೆ ಮಾಡುವಂಥದ್ದು ಇದೆ. ಇದರಿಂದ ನಿರಾಸಕ್ತಿ ಹೆಚ್ಚಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡುವಂಥ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಒಂದೇ ಒಂದು ಕೆಲಸ ಅಲ್ಲ, ಈ ದಿನ 4-6 ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಯಾವುದನ್ನು ಕೂಡ ಪೂರ್ಣ ಮಾಡಲ್ಲ. ಎಲ್ಲವೂ ಕೂಡ ಅಪೂರ್ಣ ಅನ್ನುವಂಥ ರೀತಿಯಲ್ಲೇ ಇರುತ್ತೆ. ಅದೇ ಅರೆಕಾಲಿಕ ಕೆಲಸಗಳನ್ನು ಈ ದಿನ ಮಾಡುವಂಥ ಸಂದರ್ಭ ಕೂಡ ಇರುತ್ತೆ. ಇನ್ನು ಈ ದಿನ ಉದ್ಯೋಗಸ್ಥರಿಗಾಗಲಿ ನಿರುದ್ಯೋಗಿಗಳಿಗಾಗಲಿ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದಿದೆ. ಹಾಗಾಗಿ ನಿಮ್ಮ ಪ್ರತಿಭೆಗೆ ತಕ್ಕಂತಹ ಒಂದು ಪರಿಸ್ಥಿತಿ ಸನ್ನಿವೇಶ ಬರುತ್ತೆ. ಆದರೆ ಅದನ್ನು ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಮಾತ್ರ ನೀವು ಸಫಲರಾಗಲ್ಲ.
ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳಲ್ಲಿ ನಿಮ್ಮತನವನ್ನು, ನಿಮ್ಮ ಗಮನವನ್ನು 100ಕ್ಕೆ 100ರಷ್ಟು ಮೀಸಲಾಗಿಡಬೇಕಾಗತ್ತೆ. ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ಥಾನ. ಹಾಗಾಗಿ ಈ ದಿನದ ಪ್ರಯತ್ನಗಳು ನಿಮಗೆ ಮಧ್ಯಮ ಫಲವನ್ನು ತರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇಲ್ಲ, ನಿಮ್ಮ ಬಗ್ಗೆನೇ ನಿಮಗೆ ಅಸಮಾಧಾನ ಇರುವಂಥದ್ದು. ಹಾಗಾಗಿ ನಿಮ್ಮ ಒಳ ತಪ್ಪುಗಳನ್ನು ನೀವೇ ಕಂಡುಕೊಳ್ಳುವಂಥ ಸಂದರ್ಭ ಇದೆ. ಅಂತರ ಅವಲೋಕನ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಮೂರನೆಯವರ ತಪ್ಪನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲು ನಿಮ್ಮಲ್ಲಿರುವಂಥ ತಪ್ಪುಗಳು, ನಿಮ್ಮಲ್ಲಿರುವಂಥ ದೋಷಗಳು, ಇದರ ಬಗ್ಗೆ ಈ ದಿನ ನೀವು ಒಂದು ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ. ಆಗ ನಿಮಗೆ ಒಳ್ಳೆಯ ದಿನ ಆಗತ್ತೆ. ಅಂಥ ತಪ್ಪುಗಳನ್ನು, ಅಂಥ ದೋಷಗಳನ್ನು ಸರಿಪಡಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶ ಇದೆ. ಏಕೆಂದರೆ ಗುರು ಹಿರಿಯರ ಆಶೀರ್ವಾದ ಬಹಳ ಚೆನ್ನಾಗಿದೆ, ಮಾರ್ಗದರ್ಶನ ಇದೆ. ನಿಮ್ಮ ಪ್ರಯತ್ನ ಕೂಡ ಈ ದಿನ ಗಟ್ಟಿಯಾಗಿರುತ್ತೆ. ಹಾಗಾಗಿ ಮುಂದೆ ಫಲಿತಾಂಶಗಳು ನಿಮ್ಮ ಪರವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೆ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ, ಒಳ್ಳೆಯ ಪ್ರಯತ್ನ ಅಲ್ಲ. ಏಕೆಂದರೆ ನಿಮ್ಮ ಪ್ರಯತ್ನಗಳಲ್ಲೇ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಅದರಿಂದಲೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ಪ್ರಯಾಣದ ಉದ್ದೇಶ ಈಡೇರಲ್ಲ, ಖರ್ಚುಗಳು ಜಾಸ್ತಿ, ಜೊತೆಗೆ ಪ್ರಯಾಣದಿಂದ ನಿಮಗೆ ಆರೋಗ್ಯದ ಸಮಸ್ಯೆ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ವಾಹನದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಆಹಾರ ಕ್ರಮವನ್ನು ಈ ದಿನ ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಉತ್ತಮ. ಏಕೆಂದರೆ ಆರೋಗ್ಯ ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥ ಸಂದರ್ಭ. ಸಾತ್ವಿಕ ಆಹಾರವನ್ನು ಬಿಟ್ಟು ಈ ದಿನ ಬೇರೆ ಆಹಾರವನ್ನು ಸ್ವೀಕರಿಸಬೇಡಿ. ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೂ ಕೂಡ ಕೆಲವೊಂದು ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬಸ್ಥರಲ್ಲಿ ಒಂದು ಭರದ ಸಿದ್ಧತೆಗಳು ನಡೀತಾ ಇದೆ, ಅದರಲ್ಲಿ ಅವರು ಇನ್ವಾಲ್ವ್ ಆಗಿರ್ತಾರೆ. ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಕೊಡುಗೆಯನ್ನು ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಕುಟುಂಬದಿಂದ ಹೊರತಾಗಿ ಇರುವಂಥ ಪ್ರಯತ್ನವನ್ನು ಮಾಡಬೇಡಿ. ಕುಟುಂಬ ಒಳಗೆ ಇರಬೇಕು, ಟೀಮ್ ವರ್ಕ್ ಮಾಡಬೇಕು, ಸ್ವಲ್ಪ ಅನುಸರಣೆ ಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.